FIR ಬಗ್ಗೆ ಹೇಳೋರು ಏನಪ್ಪ, ನನಗೆ ಇಂಡೈರೆಕ್ಟ್ ಆಗಿ ಹೇಳೋರು ಇಲ್ಲ NDA ಅವರು ಕೊಲೀಗ್ಸ್ ಅವರೆಲ್ಲ ಪಾರ್ಟ್ನರ್ಸ್, NDA ಪಾರ್ಟ್ನರ್ಸ್, JDS ಮತ್ತು BJP ಪಾರ್ಟ್ನರ್ಸ್ ಅವ್ರಿಗೆ ಹೇಳೋರು. ಇಂಡೈರೆಕ್ಟ್ ಆಗಿ ನನಗೂ ಹೇಳ್ದಂಗಿತ್ತು, ಬೇರೆಯವ್ರಿಗೆ ಹೇಳ್ದಂಗಿತ್ತು. ನನ್ನ ಮೇಲೆ FIR ಹಾಕಿ ಇನ್ನು ನೋಡಿ ಇನ್ನು ಶುರು ಆಗ್ತದೆ. ಅವ್ರು ನೋಡೋರೆಲ್ಲ ಗೊತ್ತು, ಅವ್ರು ಗೊತ್ತಿಲ್ಲ ನನಗೆ. ಅವ್ರ ಪಾರ್ಟ್ನರ್ಸ್, NDA ಪಾರ್ಟ್ನರ್ಸ್. ನಾನು ನೋಡ್ಕೊಂಬಂದ್ಬಿಟ್ಟಿದ್ದೀನಿ. ಯಾರನ್ನ? ಇವ್ರು ನಾನು ನೋಡ್ಕೊಂಬಂದಿದ್ದೀನಪ್ಪ. ನೋಡ್ಕೊಂಡು FIR ಹಾಕಿದ್ದು ಆಯಿತು, ಕೇಸ್ಗಳು ಹಾಕಿದ್ದು ಆಯಿತು, ವೈಯಕ್ತಿಕವಾಗಿ ಪರ್ಸನಲ್ ಮಾತಾಡಿದ್ದು ಆಯಿತು. ಬೇಕಾದ ಸ್ಪೇಸ್ ಮಾಡ್ಕೊಂಡು ಧೈರ್ಯ ಮಾಡಿಕೊಂಡು ಮಾಲೂರು ತಾಲೂಕಲ್ಲಿ ನಾನು ಒಬ್ಬ ಗಣಿಸಿದ್ದೀನಪ್ಪ, ಎಲ್ಲಿಂದ ನಾವು ಬಂದ್ಬಿಟ್ಟು ನೀವು ಕೇಸ್ಗಳು ಹಾಕೋದು ಆಗಲಿ ಇಲ್ಲ ಬೆಳೆಸೋದಾಗಲಿ ನಂಗೆ ತೊಂದರೆ ಕೊಡೋಕೆ ಬಂದ ದಿಗಿಲು ಬೀಳಲ್ಲ ಅಂತ ನನ್ನ ತಾಲೂಕಿನ ಜನತೆ ಶಕ್ತಿಯಿಂದ ನಾನು ಉಳ್ಕೊಂಬಂದಿದ್ದೀನಪ್ಪ. ಒಂದು FIR ಆಗಿದ್ದಕ್ಕೆ ಇಷ್ಟು ನೀವು ಬೆದರಿಸ್ತಿರಲ್ಲ, ಆಮೇಲೆ ನೋವಾಗ್ಬಿಟ್ಟಿದೆ ಅಂತಿರಲ್ಲ. ಒಂದು ಸಾರಿ ಗ್ಯಾಪ್ ಮಾಡಪ್ಪ, ನೀನು ಜೊತೆಲಿ ಇದ್ಕೊಂಡು MLA ಮಾಡ್ಕೊಂಡು ಆಸೆಕ್ಕೆ ಬಂದಮೇಲೆ ಎಷ್ಟು FIRಗಳು ನಮ್ಮ ಮೇಲೆ ಆಗಿಲ್ವಾ? ಇದೆಲ್ಲ ನಾನು ಮಾತಾಡ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಅವ್ರು ಇಂಡೈರೆಕ್ಟಾಗಿ ಜೋಕ್ ಮಾಡ್ತಾರೆ, ನನಗೆ ಜೋಕರಾಗಿ ನಾನು ನೋಡಕ್ಕೆ ಹೋಗ್ತಾರೆ. ನಾನು ಜೋಕರ್ ಅಲ್ಲ. ಮಾಲೂರು ತಾಲೂಕಿನ ಜನತೆ 86ರಿಂದ ನನ್ನ ಉಳಿಸ್ಕೊಂಡೇ ಬಂದವ್ರೆ. ಇದು ರಾಜ್ಕುಮಾರ್ ಅಂತೇಳಿ, ರಾಜ್ಕುಮಾರ್ ಮಾಡಿದ್ದು ನಾನು ಹೊಸಕೋಟೆಯವ್ರು ಮಾಡಿದ್ದೀನಪ್ಪ, ಇಲ್ಲ ಬೆಂಗಳೂರಲ್ಲಿ ಮಾಡಿದ್ದೀನಪ್ಪ, ಇಲ್ಲ ನಿಮ್ಮ NDA ಪಾರ್ಟ್ನರ್ಸ್ ಏನಾರು ಬೆಂಗಳೂರಿಂದ ಬಂದಿದ್ರಲ್ಲ, ನೀವ್ಯಾರ ಮಾಡಿದ್ರಾ? ನನ್ನ ಪಾರ್ಟ್ನರ್ಸ್ ಯಾರು ಗೊತ್ತಾ? ಮಾಲೂರು ತಾಲೂಕಿನ ಜನ ನನ್ನನ್ನು ರಾಜ್ಕುಮಾರ್ನಾಗಿ ಮಾಡವ್ರೆ. ನಾನು ಅವ್ರ ಸೇವೆ ಮಾಡ್ತಾ ಇದ್ದೀನಿ. ಇವ್ರು ಬಿರುದುಗಳು ಕೊಡಲಿ, ಮಾತಾಡ್ಕೊಂಡು ಹೋಗಲಿ, ನಾನು ಡಿಸೈಡ್ ಮಾಡಿದ್ದೀನಿ ನಾನು ಮಾತಾಡ್ಕೊಡ್ದು ಅಂತ ನಾನು ಮಾತಾಡಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನೋಡಿಪ್ಪ, ನಾನು ಅದನ್ನೇ ಹೇಳಿದ್ದು. ಯಾರ ಕಾಲದಲ್ಲಿ ಏನಾಗಿದೆ ಹುಡುಕ್ಸ್ತೀನಪ್ಪ, ತೆಗಿಸ್ತಾ ಇದ್ದೀನಿ. ಇವಾಗ ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲ, ನಾನು 8 ವರ್ಷ ನಾನು ಇದನ್ನ ಪ್ರಯತ್ನ ಮಾಡಿದವನಲ್ಲ, ಇದ್ರ ಕಡೆ ಯೋಚನೆ ಮಾಡಿದವನಲ್ಲ. ನನ್ನ ಜೊತೆಲಿದ್ದವ್ರು ಯಾರು, ನಮ್ಮ ಬೇರೆ ಬೇರೆ ಲೀಡರ್ ಜೊತೆಲಿದ್ದವ್ರು ಯಾರು ಏನೇನು ಮಾಡ್ತಾವ್ರೆ, ನಾನು ಅದ್ರ ಬಗ್ಗೆ ತಲೆ ಕೆಸ್ಕೊಂಡಿರ್ಲಿಲ್ಲ. ನನ್ನ ಪಾಡಕ್ಕೆ ನಾನು ಡೆವಲಪ್ಮೆಂಟ್ಸು ನನ್ನ ತಾಲೂಕಿನ ಜನ ಎದ್ರೆ ಕೂತ್ರೆ. ಈಗ ಇವ್ರು ಹೇಳ್ತಾವ್ರಲ್ಲ, ನಾನು ಸುಮ್ಮನೆ ಇರೋಕ್ಕಾಗ್ತದ? ಯಾರ್ಯಾರ ಜೊತೆ ನನ್ನ ಜೊತೆಲಿರೋರು ಯಾರವ್ರೆ, ನಾನಿದ್ದೀನ ಇಲ್ಲ ಯಾರ್ಯಾರ್ದದೆ? ಯಾರು ಸತ್ಯ ಹರಿಶ್ಚಂದ್ರದಿನಲ್ಲಿ ನಾನು ಹುಡುಕ್ಲೇಬೇಕಲ್ಲ. ನಾನು ಹುಡುಕ್ಲಿಲ್ಲ ಅಂದರೆ ನಾನು ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಾಡಿ ಪ್ರತಿದಿನ ನನ್ನ ತಾಲೂಕಿನ ಜನಕ್ಕೆ ಸಿಕ್ಕಿ ನಮ್ಮ ನಂಜೇಗೌಡ ಅಂತೇಳಿ ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಇದೆಲ್ಲೋ ಒಂದು ಕಡೆ ನಾನು ಏನಾದ್ರು ತೆಗಿಲಿಲ್ಲ ಅಂದರೆ, ಜನರ ಮುಂದೆ ಇಡಲಿಲ್ಲ ಅಂದರೆ ಯಾರು ಅವರೇ ಅಂತ ಎಲ್ಲೋ ಒಂದು ಕಡೆ 100% ಅವರು ಶಾಸಕರಾಗಿದ್ದು ಇನ್ನೂ ಮೊದಲಿಂದ ಅವ್ರು ಯಾರು ಏನು ಮಾಡವ್ರೆ, ಅವ್ರ ಪರವಾಗಿ ಏನು ಮಾಡಿರೋ, ನನ್ನ ಪರವಾಗಿರೋರು. ನಾನು MLA ಆದಮೇಲೆ ನಾನೇನ ಅಕ್ರಮ ಮಾಡ್ಕೊಂಡಿದ್ದೀನ, ಇಲ್ಲ ನನ್ನ ಫಾಲೋವರ್ಸ್ ಯಾರನ್ನು ಮಾಡ್ಕೊಂಡವ್ರ, ಇವೆಲ್ಲ ಕೂಡ ತೆಗೆಸುವಂಥ ಕೆಲಸ ನಾನು ಮಾಡಲೇಬೇಕು. ಮಾಡದೇ ಇದ್ರೆ ಅಕ್ರಮ ಅನ್ನೋದಕ್ಕೆ ಕೊನೆ ಆಗಲ್ಲ. ಸರ್, ಈಗ ಮಾಡ್ತಾ ಇದಾರಲ್ಲ, ಅದರಲ್ಲಿ ಇವಾಗ ರಾಂಪುರ ಅಂತೇಳಿ ಗ್ರಾಮಕ್ಕೆ ಸೇರ್ಪಡೆ. ನಾನು MLA 2028ಕ್ಕೆ ಹಾಕ್ತೀನಿ, ನಿಮಗೆಲ್ಲ 2 ಕೋಟಿ ರೂಪಾಯಿ ಪರಿಹಾರ ಕೊಡಿಸ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಆಯಿತು, ಅವ್ರು MLA ಆಗಿದ್ದಾಗ ಇದು ಮಾಡ್ಬೋದಾಗಿತ್ತು. ಅವಾಗತ್ತೆ ಇತ್ತು ಇಶ್ಯೂ ಇದು, ಅವಾಗೇ ಮಾಡ್ಬೋದಾಗಿತ್ತಲ್ಲ. ಏನಪ್ಪ, ನನ್ನ ರೈತರಲ್ಲ ಅವರು, ನನ್ನ ಮಾಲೂರು ತಾಲೂಕು ಜನ ಅಲ್ಲ, ರಾಂಪುರದವರು. ನನ್ನ ಕೂಡ ಕರೆಸ್ಕೊಂಡು ಸಭೆ ಮಾಡಿದರು. KDBನಲ್ಲೇನೋ ಅಕ್ವರಿ ಮಾಡ್ತಾವ್ರೆ ಅಂತ. ಅದ್ರ ಬಗ್ಗೆ ನಾನು ರೈತರ ಪರವಾಗಿ ಮಾತಾಡಿದ್ದೀನಿ. ಇವತ್ತು ರೈತರ ಪರವಾಗಿದ್ದೀನಿ. ಇವತ್ತು ಕೂಡ ಏನಾದ್ರು ಸೆಟ್ಲ್ಮೆಂಟ್ ಆದರೆ ಪ್ರಚಾರಕ್ಕಾಗಿ ನಾನು ಹೋಗಲ್ಲ, ರೈತರ ಪರವಾಗಿ ಹೋಗ್ತೀನಿ, ಅವ್ರ ಪರವಾಗಿ ನಿಲ್ತೀನಿ.